ಸ್ವರ್ಗವಾಸಲ್ ಅಂದ್ರೆ ಹೆವೆನ್ಸ್ ಡೋರ್ ಅಂತ ಅರ್ಥ. ಇದು 1999 ಅಲ್ಲಿ ಮದ್ರಾಸ್ ಸೆಂಟರ್ ಜೈಲಿನಲ್ಲಿ ಗಲಭೆ ಆಗಿರೋ ಇನ್ಸಿಡೆಂಟ್ ನ ಬೇಸ್ ಆಗಿ ಇಟ್ಕೊಂಡು ಈ ಸಿನಿಮಾನ ತೆಗೆದಿದ್ದಾರೆ. ಇದರಲ್ಲಿ ಆರ್.ಜೆ. ಬಾಲಾಜಿ, ಸೆಲ್ವರಾಘವನ್, ಹಕ್ಕೀಂ ಶಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ ರಿಯಲ್ ಲೈಫ್ ಇನ್ಸಿಡೆಂಟ್ ಸಿನಿಮಾ ನೋಡಿ ನನಗನ್ಸಿದ್ದು ಒಂದು ಬಿಲೋ ಆವರೇಜ್ ಎಕ್ಸ್ಪೀರಿಯನ್ಸ್ ಕೊಡ್ತು ಅಷ್ಟೇ. ಇದ್ರ ಬಗ್ಗೆ ಇಂಡೆಪ್ತ್ ರಿವ್ಯೂನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಪಾರ್ಥಿ ಒಂದು ಸಣ್ಣ ರೋಡ್ ಸೈಡ್ ಅಲ್ಲಿ ಟಿಫನ್ ಸೆಂಟರ್ ಇಟ್ಕೊಂಡು ಲೈಫ್ ನ ಲೀಡ್ ಮಾಡ್ತಿರ್ತಾನೆ. ನೆಕ್ಸ್ಟ್ ಯಾರೋ IPS ಆಫೀಸರ್ ಕೊಲೆ ಆಗಿದ್ಕೆ ಏನು ತಪ್ಪು ಮಾಡದೇ ಇದ್ರು ಪಾರ್ಥಿನ ಆ ಕೇಸಲ್ಲಿ ಜೈಲಿಗೆ ಹಾಕ್ತಾರೆ. ಅಷ್ಟಕ್ಕೂ ಆ ಕೊಲೆ ಮಾಡಿದ್ ಯಾರು, ಪಾರ್ಥಿಗೂ ಆ ಕೊಲೆಗೂ ಏನ್ ಸಂಬಂಧ, ಅಂಡ್ ಜೈಲಿಗೆ ಹೋದ್ಮೇಲೆ ಅವ್ನ ಲೈಫ್ ಹೇಗಿರುತ್ತೆ, ಅಂಡ್ ಅಲ್ಲಿ ಪಾರ್ಥಿ ಏನೇನೆಲ್ಲ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಇನ್ನ ಈ ಸಿನಿಮಾದ ಕತೆ ತುಂಬಾ ಫ್ಲಾಟ್ ಆಗಿ ರನ್ ಆಗುತ್ತೆ. ಯಾವುದೇ ಹೈಲೈಟಿಂಗ್ ಎಲಿಮೆಂಟ್ಸ್ ಇಲ್ಲ, ಏನಿಲ್ಲ. ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂತೂ ಎಲ್ಲೋ ಲಾಸ್ಟ್ ಅಲ್ಲಿ ನೋಡಕ್ ಸಿಗುತ್ತೆ ಅಷ್ಟೇ. ಇಲ್ಲಿ ಪಾಸಿಟಿವ್ ಆಗಿದ್ದು ಅಂದ್ರೆ ಎಮೋಷನ್ಸ್ ಅಂಡ್ ಕೆಲವು ಜೈಲಲ್ಲಿ ನಡೆಯೋ ಪೋರ್ಷನ್ಸ್ಗಳು, ಅಲ್ಲಿರೋ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ಗಳು ಅಷ್ಟೇ. ಆಕ್ಚುಲಿ ಈ ಕತೆ ಒಂದು ಇನ್ವೆಸ್ಟಿಗೇಷನ್ ಮೂಲಕ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಪೋರ್ಟ್ರೇ ಮಾಡ್ತಾ ಬರ್ತಾರೆ. ಇನ್ನು ಸ್ಟಾರ್ಟಿಂಗ್ ಇನ್ವೆಸ್ಟಿಗೇಷನ್ ಪೋರ್ಷನ್ ಶುರು ಆಗ್ಬಿಡುತ್ತೆ. ಅಲ್ಲಿ ಯಾರು, ಯಾಕೆ, ಏನ್ ಕೊಲೆ, ಹೆಂಗ್ ಸಿಗಾಕೊಂಡ, ಇವೆಲ್ಲ ಪ್ರಶ್ನೆಗಳು ಮೈಂಡಲ್ಲಿ ಬರೋದ್ರಿಂದ ಡೀಸೆಂಟ್ ಆಗಿ ಎಂಗೇಜ್ ಮಾಡಿಸುತ್ತೆ ಈ ಫಸ್ಟ್ ಹಾಫ್. ಇದ್ರ ಜೊತೆಗೆ ಎಮೋಷನ್ಸ್ ತುಂಬಾ ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿತ್ತು. ಇದು ಆಡಿಯನ್ಸ್ನ ಎಮೋಷನಲ್ಲಿ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಇನ್ನು ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಒಂದು 20 ಮಿನಿಟ್ಸ್ ತುಂಬಾ ಸ್ಟ್ರೆಚ್ ಮಾಡಿದ್ದಾರೆ. ಆಮೇಲೆ ಬೇರೆ ಕತೆನೇ ಕ್ರಿಯೇಟ್ ಮಾಡಕ್ ಹೋಗಿದ್ದಾರೆ, ಅದು ಅಷ್ಟಾಗಿ ವರ್ಕ್ ಆಗಲಿಲ್ಲ. ಅದರಿಂದ ಕ್ಲೈಮ್ಯಾಕ್ಸ್ ಕೂಡ ನನಗೆ ಯಾವುದೇ ಇಂಪ್ರೆಸ್ ಕೂಡ ಮಾಡಲಿಲ್ಲ. ತುಂಬಾ ರೋಟೀನ್ ಆಗೋಯ್ತು ಕ್ಲೈಮ್ಯಾಕ್ಸ್. ಇಡೀ ಸಿನಿಮಾ ನಿಮಗೆ ಒಂದು ಜೈಲ್ ಒಳಗಡೆನೆ ನಡೆಯುತ್ತೆ. ಬರೀ ಪೊಲೀಸ್ ಅಂಡ್ ಕ್ರಿಮಿನಲ್ಸ್ಗಳ ಮಧ್ಯೆ ಗಲಾಟೆ ಈಗೋ ಅಷ್ಟೇ. ಪಾಪ ಇದ್ರ ಮಧ್ಯೆ ಪಾರ್ಥಿ ಸಿಗಾಕೊಂಡು ಬೇಡ ಅವನ ಪರಿಸ್ಥಿತಿ, ಯಾವ ಕಡೆನೂ ಹೋಗಕ್ಕಾಗ್ದಲೆ ಒದ್ದಾಡ್ತಿರ್ತಾನೆ. ಬರೀ ಇದೆ ಪೂರ್ತಿ ಸಿನಿಮಾ, ಬೇರೆ ಏನೂ ಇಲ್ಲ. ಸ್ಟೋರಿ ನರೇಷನ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ ಡೀಸೆಂಟ್ ಆಗಿದೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಎಮೋಷನಲ್ ಆಗಿ ಪಾರ್ಥಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿತ್ತು. ಇನ್ನು ಜೈಲಲ್ಲಿರೋ ಪೊಲೀಸ್ ಅಂಡ್ ಕ್ರಿಮಿನಲ್ಸ್ ಕ್ಯಾರೆಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ವ್ಯಾಲ್ಯೂಸ್ ಓಕೆ. ಇನ್ನು BGM ಕೂಡ ಅಷ್ಟಕ್ಕಷ್ಟೇ. ಎಲಿವೇಟ್ ಮಾಡೋ ಅಂತ ಸೀನ್ಸ್ಗಳು ಇಲ್ಲ, BGM ಇಲ್ಲ. ಸೊ ಓವರ್ ಆಲ್ ಇದು ಬಿಲೋ ಆವರೇಜ್ ಸಿನಿಮಾ. ಟೈಮ್ ಪಾಸ್ಗೆ ಒಂದ್ಸಲ ನೋಡ್ಬೋದು ಅಷ್ಟೇ. ಅಂಡ್ ಸಿನಿಮಾ ಮಧ್ಯದಲ್ಲಿ ಟ್ರಾನ್ಸ್ಜೆಂಡರ್ದು ಒಂದು ಸೀನ್ ಇದೆ, ಅದು ಡಿಸ್ಟರ್ಬ್ ಮಾಡ್ಬೋದು. ಅದು ಬಿಟ್ರೆ ಬೇರೆ ಅಡಲ್ಟ್ ಸೀನ್ಸ್ ಏನೂ ಇಲ್ಲ. ಈ ಮೂವಿ ನಿಮಗೆ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಆ್ಯಂಡ್ ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ 10ಗೆ 6. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದ್ರೆ ನಿಮಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.